ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸ್ವಂತ ಮನೆಯನ್ನು ಕಟ್ಟಿಸುವ ಕನಸು ಇದ್ದೇ ಇರುತ್ತದೆ. ಅದನ್ನು ನನಸಾಗಿಸಲು ನಿಮಗೊಂದು ಸುವರ್ಣ ಅವಕಾಶ. ಸಂಪರ್ಕಿಸಿ ಅನನ್ಯ ಆರ್ಕಿಟೆಕ್ಟ್ ಕನ್ಸ್ಟ್ರಕ್ಷನ್ಸ್. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಗೊತ್ತಲ್ಲ, ನಾನು ನಿಮ್ಮ ತರುಣ್ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಪಾಂಡಿಚೇರಿ ಡೇ 2. ನಾವು ಎಲ್ಲಿ ಸ್ಟೇ ಮಾಡಿದ್ದೀವಿ, ಹೋಮ್ ಸ್ಟೇ, ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಇದೇ ನಮ್ಮ ಹೋಮ್ ಸ್ಟೇ. ಇಲ್ಲಿ ಪಾರ್ಟಿ ಮಾಡೋಕ್ಕೂ ಸ್ಪೇಸ್ ಇದೆ, ಸಖತ್ತಾಗಿದೆ. ಮತ್ತು 2 BHK ಅಲ್ಲಿ AC ಕೂಡ ಇದೆ, ನೋಡಿ ಬೇಕಾದರೆ. AC ಇದೆ ಮತ್ತು ಬೆಡ್ಸು ಸಖತ್ತಾಗಿದೆ. ಹುಡುಗರೆಲ್ಲ ಈಗ ರೆಡಿಯಾಗಿ ಹೊರಡುವ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ರು ಹುಡುಗರೆಲ್ಲ. ಅದಕ್ಕೆ ನಾನು ತೋರಿಸ್ತಿದ್ದೀನಿ ನಿಮಗೆ. ನೀವು ಒಮ್ಮೆ ಪಾಂಡಿಚೇರಿಗೆ ಭೇಟಿ ನೀಡಿದರೆ ಈ ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೀವು ನನ್ನ ವಿಡಿಯೋ ತೋರಿಸಿದರೆ ಅವರು ಕಡಿಮೆ ಬಜೆಟಲ್ಲಿ ನಿಮಗೂ ಕೊಡ್ತಾರೆ. ಫ್ರೆಂಡ್ಲಿ ಬಜೆಟಾಗಿ ಇದೆ ಸ್ನೇಹಿತರೆ. ಇನ್ನು ಬನ್ನಿ, ತಡ ಯಾಕೆ, ಹೋಗುವ. ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ, ನೋಡ್ತಾ ಇರಿ ಸ್ನೇಹಿತರೆ. ಫಿಶ್ ಮಾರ್ಕೆಟ್ ಸ್ನೇಹಿತರೆ, ನೋಡಿ ಹೆಂಗೆ ಹೊಡೆದಾಡ್ಕೊಂಡು ಸಾಯ್ತಾರೆ ಅವರು. ಫುಲ್ ಫಿಶ್ ಮಾರ್ಕೆಟ್, ಪ್ರಾನ್ಸ್, ಮೀನುಗಳು ನೋಡಿ, ವೆರೈಟಿ ಮೀನ್ಸ್ ಇದೆ. ಫುಲ್ಲು ಮಾರ್ಕೆಟ್, ಸಂಡೇ. ಮೀನುಗಳು ನೋಡಿ ಯಾವ ಥರ ಇದೆಯೋ, ಕಲರ್. ಸ್ನೇಹಿತರೆ, ವೆಲ್ಕಮ್ ಟು ಡೇ 2 ಇನ್ ಪಾಂಡಿಚೇರಿ. ಈಗ ನಾವು ಫ್ರೆಂಚ್ ಕಾಲನಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಚಲ್ಲಿ ಯಾವ ಥರ ಕಟ್ಟಿದ್ದಾರೆ ಮನೆಗಳು, ಆ ಟೈಪ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಅದರಿಂದ ನಾನು ನೋಡಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ, ನನ್ನ ಚಾನಲಲ್ಲಿ ನೋಡಿ ವಿಡಿಯೋಸು. ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಳ್ಳಕ್ಕನ್ನು ಒತ್ತಿ. ಈಗ ಹೋಗ್ತಾ ಇದ್ದೀನಿ, ತೋರಿಸ್ಬಿಟ್ಟು ಹೇಳ್ತೀನಿ ನಿಮಗೆ ಸ್ನೇಹಿತರೆ. ಅಯ್ಯೋ ನೀವ್ಯಾರ್ರಿ? ಹಾಯ್ ಹಲೋ, ನಮಸ್ಕಾರ, ಹೆಂಗಿದ್ದೀರಾ? ನಾವಿಲ್ಲ ಇವತ್ತು ಬಂದಿವೆ. ಹೌದಾ, ಪೇಂಟ್ ಎಲ್ಲ ಮಾಡಿದ್ರ ಫ್ರೆಂಚ್ ಕಾಲನಿಗೆ ನಾವು ಮಾಡೋಕ್ಕೆ? ಅಯ್ಯೋ ಇರ್ಲಿ ಪರವಾಗಿಲ್ಲ ಬಿಡಿ. ನೋಡಿ ಸ್ನೇಹಿತರೆ, ನಮ್ಮ ಕನ್ನಡದವ್ರು ಯಾರೋ ಸಿಕ್ಕಿದ್ದಾರೆ. ಆದರೆ ಕಾರಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು. ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆದ ನಾನು. ಆ ಥರ ಅಲ್ಲಲ್ಲಿ ನಮ್ಮ ಕನ್ನಡದವ್ರು ಸಿಗ್ತಾ ಇರ್ತಾರೆ. ಹಾಂ, ಆ ಥರ ನಮ್ಮ ಕನ್ನಡದವರೆಲ್ಲ ಸಿಕ್ಕಿ ಎಲ್ಲಂದರೆ ಅಲ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಕನ್ನಡದವರು ಬೇರೆ ಕಡೆ, ನಾವು ಬೇರೆ ದೇಶಕ್ಕೆ ಆಗಲಿ ಬೇರೆ ರಾಜ್ಯಕ್ಕೆ ಆಗಲಿ ಹೋದರೆ ನಮ್ಮವರು ಅನ್ನೋರೊಬ್ಬರು ಇದ್ದರೆ ಸ್ವಲ್ಪ ನೆಮ್ಮದಿ ಇರ್ತದೆ. ಹೆಂಗೆ ಸ್ನೇಹಿತರೆ? ಇದೇ ಸ್ನೇಹಿತರೆ ಫ್ರೆಂಚ್ ಕಾಲನಿ. ಮೊದಲು ಫ್ರೆಂಚರು, ನಮ್ಮ ಪೋರ್ಚುಗೀಸರು, ಫ್ರೆಂಚರು ಇವೆಲ್ಲ ನಮ್ಮ ಇಂಡಿಯಾದಲ್ಲಿ ಪಾಂಡಿಚೇರಿಯಲ್ಲಿ ಸ್ಟೇ ಮಾಡ್ತಿದ್ರು. ಆಗ ಬಿಫೋರ್ ನಮಗೆ ಇಂಡಿಪೆಂಡೆನ್ಸ್ ಡೇ ಬರೋದಕ್ಕಿಂತ ಮುಂಚೆನೇ ಅವರಾಗ ಕಟ್ಬಿಟ್ಟು ಹೋಗಿರೋ ಕಟ್ಟಡಗಳಿವೆಲ್ಲ ಈ ಥರ ಇದೆ ಸ್ನೇಹಿತರೆ. ಈ ಥರ ನೋಡ್ಬೋದು ನಾವು. ಆ್ಯಸ್ ಇಟ್ ಈಸ್ ಫ್ರೆಂಚಲ್ಲಿ ಯಾವ ಥರ ಇರ್ತದೋ ಆ ಥರ ನೋಡ್ಬೋದು ಇಲ್ಲಿ. ಬಟ್ ನಾನು ಇನ್ನೂ ಹೋಗಿಲ್ಲ ಫ್ರೆಂಚ್ಗೆ. ದಯವಿಟ್ಟು ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಹಾಕಿ, ಹೇಗಿದೆಯೋ ಏನಂತ. ನಾನು ನೋಡೋಕ್ಕೆ ಬಂದೆ ಫ್ರೆಂಚ್. ಸ್ನೇಹಿತರೆ ಹೇಗಿದೆ, ನನ್ನ ತಲೆ ಮೇಲೆ ಟೋಪಿ ಈ ಥರ ಇರಬೇಕು. ಫುಲ್ ಫ್ರೆಂಚ್ ಹುಡುಗ ಥರ ಕಾಣ್ತಿಲ್ವ ನಾನು? ಹೇಳಿ, ಕರೆಕ್ಟಾಗಿ ಹೇಳಿ ಸ್ನೇಹಿತರೆ, ಈ ಥರ ಕಾಣಿಸ್ಬೇಕು ನಾನು. ಈಗ ಎಲ್ಲ ತೋರಿಸ್ತೀನಿ, ಬನ್ನಿ. ಈಗ ಹೋಗ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ದೂರ ಇದೆ ಫ್ರೆಂಚ್ ಕಾಲನಿ. ಅಲ್ಲೆಲ್ಲ ಹೋಗ್ತಾ ಇರ್ಬೇಕು. ಬರೀ ಏನಿಲ್ಲ ಸ್ನೇಹಿತರೆ, ಬರೀ ಮನೆಗಳು ಬಿಟ್ಟರೆ ಇನ್ನೇನಿಲ್ಲ. ಅದನ್ನೇ ನಾನು ತೋರಿಸ್ತೀನಿ ನಿಮಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಎಲ್ಲ ಖಾಲಿ ಜಾಲಿ.
ಹಾಯ್ ಫ್ರೆಂಡ್ಸ್, ನಾವಿವತ್ತು ಫ್ರೆಂಚ್ ಕಾಲೋನಿಲಿ ಇದ್ದೀವಿ. ತುಂಬ ಜನ ಫಾರಿನ್ ಅವ್ರ ಜೊತೆ ನೋಡಿ, ಎಲ್ಲ ಕಡೆ ಫಾರಿನರ್ಸ್ ಇದ್ದಾರೆ. ಬಿಳಿಯರವರೆಲ್ಲ ಫಾರಿನರ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಫ್ರೆಂಚ್ ಡ್ರೆಸ್ ಕೋಡು